ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಪ್ಪ ಅಂದರೆ ಯಾವ ಬ್ಲಾಕು ಆಗಿರಲ್ಲ, ಯಾವ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಆಗಿರಲ್ಲ. ನಮಗೆ ಫಸ್ಟ್ ಪೇಮೆಂಟ್ ಬಂದಿದೆ ಯೂಟ್ಯೂಬಿಂದ, ಅದ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟು ಬಂದೈತಂದರೆ ಲಾಸ್ಟ್ ಎಂಡ್ವರೆಗೂ ನೋಡಿ ಹೇಳ್ತೀನಿ. ನಮಗೆ ಎಷ್ಟು ದಿವಸಕ್ಕೆ ಬಂತು, ಯಾವಾಗ ಮಾನಿಟೇಜ್ ಆನ್ ಆಯ್ತು, ಮತ್ತು ಇರಿಟೇಟ್ ಆಗೋ ಥರ ಯಾರು ಏನು ಮಾಡಿದರು, ನಾವು ವೀಡಿಯೋ ಮಾಡ್ಬೇಕಾದ್ರೆ ನಮಗೆಲ್ಲ ಕಿಂಡಲ್ ಮಾಡಿದರು, ಅವ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಎಷ್ಟು ಬಂದತ್ತಂತ ಹೇಳ್ತೀನಿ. ಅದು ಅಲ್ಲಿವರೆಗೂ ನೋಡ್ತಾ ಇರಿ, ಸ್ಕಿಪ್ ಮಾಡ್ದಂಗೆ. ಬನ್ನಿ ಸ್ಟಾರ್ಟ್ ಮಾಡೋಮ್ಮ ವೀಡಿಯೋನ. ನಮ್ಮ ಚಾನಲ್ ಇನ್ನೂ ಹೊಸ್ದಾಗಿ ಯಾರು ನೋಡ್ತಾಯಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಮಗೆ ಮಾನಿಟೈಸೇಷನ್ನು ಯಾವಾಗ ಆನತ್ತಂದರೆ 2023 ಜುಲೈ ತಿಂಗಳಿಗೆ ನಮಗೆ ಮಾನಿಟೈಸೇಷನ್ ಆನ್ ಆಗಿದ್ದು. ನಮಗೆ ಅದು ಗೊತ್ತಿರಲಿಲ್ಲ ಅಷ್ಟಕ್ಕೊಂದು ಯೂಟ್ಯೂಬ್ ಬಗ್ಗೆ. 2,500 ಸಬ್ಸ್ಕ್ರೈಬರ್ ಆಗಿ 8,000 ವಾಚ್ ಅವರ್ ಆಗಿತ್ತು. ಅದು 1,000 ಸಬ್ಸ್ಕ್ರೈಬರು 4,000 ವಾಚ್ ಅವರ್ ಆದಮೇಲೆ ಮಾನಿಟೈಸೇಷನ್ ಆನ್ ಆಗುತ್ತಂತೆ. ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾವು ಬೇರೆಯವ್ರಿಗೆ ಕೇಳಿದ್ರು ಯಾರು ನಮಗೆ ಅಷ್ಟೊಂದು ಹೇಳಲಿಲ್ಲ. ಮತ್ತು ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಬೇರೆ ಅವ್ರಿವ್ರು ಹಾಕಿದ ವೀಡಿಯೋ ನೋಡ್ಕೊಂಡು ಆಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ವಿ. ಅದು 8,000 ವಾಚ್ ಅವರ್ ಆದಮೇಲೆ ಆವಾಗ ಆನ್ ಆಯಿತು. ಅಲ್ಲಿಂದ ಇಲ್ಲಿ ಗಂಟ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂದರೆ, ಒಂದು ತಿಂಗ್ಳು 200, ಒಂದು ತಿಂಗ್ಳು 300, ಒಂದು ತಿಂಗ್ಳು 1,000, ಒಂದು ತಿಂಗ್ಳು 1,500, ಒಂದು ತಿಂಗ್ಳು 700. ಹಿಂಗೆ ನಮಗೆ ಅಮೌಂಟ್ ಬರೋ ಅಷ್ಟೊತ್ತಿಗೆ 1 ವರ್ಷ ಆಯಿತು. ಹೋದ ವರ್ಷ 2023 ಜುಲೈನಾಗೆ ಮಾನಿಟೈಸೇಷನ್ ಆನ್ ಆಗಿದ್ದು. ಈ ವರ್ಷ ಜುಲೈ ತಿಂಗಳಿಗೆ $100 ಕಂಪ್ಲೀಟ್ ಆಯಿತು. ಅದು ಟ್ಯಾಕ್ಸ್ ಕಟ್ಟಾಗಿ ಅದು ಇದು ಅಂತೇಳಿ ಟೋಟಲ್ $117 ಆಯಿತು. ಅದು ನಮಗೆ ಜುಲೈಲಿ ಕಂಪ್ಲೀಟ್ ಆಗಿದ್ದು, ನಮ್ಗೆ ಆಗಸ್ಟ್ 21ನೇ ತಾರೀಕಿಗೆ. ಅದು ಯಾವುದೇ ದುಡ್ಡು ಬಂದರೂ ಇದು ಯೂಟ್ಯೂಬಿಂದು ನಾವು ಈ ತಿಂಗಳು ವೀಡಿಯೋ ಮಾಡಿದ್ದು ನೆಕ್ಸ್ಟ್ ತಿಂಗಳು ಬರುತ್ತೆ. ಹಂಗೆ ಇವಾಗ ಇದು ಯಾವ ತಿಂಗಳಪ್ಪ ಅಂದರೆ ಸೆಪ್ಟೆಂಬರ್ ತಿಂಗಳಿದು. ನಾವು ಸೆಪ್ಟೆಂಬರ್ ತಿಂಗಳಿಗೆಲ್ಲ ಇದು ಅರ್ನ್ ಮಾಡಿದ್ದೆಲ್ಲ ಮುಂದೆ ಅಕ್ಟೋಬರ್ ತಿಂಗಳಿಗೆ 21ನೇ ತಾರೀಕಿಗೆ ಅಮೌಂಟ್ ಬೀಳುತ್ತೆ. ಬ್ಯಾಂಕ್ನವ್ರು ನಮಗೆ ಹಾಕೋದು 25ನೇ ತಾರೀಕಿಗೆ. ಇಷ್ಟೊಂದಾಯ್ತು. ನನಗೆ ಮೊದಲೆಲ್ಲ ವ್ಯೂಸ್ ಬರ್ತಿದ್ದಿಲ್ಲ, ಸಬ್ಸ್ಕ್ರೈಬು ಭಾಳ ಕಮ್ಮಿ ಆಗಿದ್ದು. ನನಗಾಲೇ ಫುಲ್ ಬೇಜಾರಾಗಿಬಿಟ್ಟಿತ್ತು. ಯೂಟ್ಯೂಬೇ ಮಾಡೋದು ಬೇಡ, ಕೈ ಬಿಟ್ಬಿಡೋಣ, ಯಾಕೋ ಸಬ್ಸ್ಕ್ರೈಬ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತೇಳಿ ಅಷ್ಟು ಬೇಜಾರಾಗಿತ್ತು. ಆದರೂ ಕೈ ಬಿಡಲಿಲ್ಲ. ನನಗೆ ನನ್ನ ತಮ್ಮ ಭಾಳ ಹೆಲ್ಪ್ ಮಾಡ್ದ. ನನಗೆ ಇವಾಗ್ಲೂ ಅದರಲ್ಲಿ ಏನೇ ಅಪ್ಡೇಟ್ ಮಾಡ್ಬೇಕಂದ್ರೂ ಅವನೇ ಅಪ್ಡೇಟ್ ಮಾಡೋದು. ಗೂಗಲ್ ಆ್ಯಡ್ಸೆನ್ಸಿಗೆ ಅಪ್ಲೈ ಮಾಡಿದ್ವಿ, ಅದು ಒಂದ್ಸಲಿ ಬಂದು ರಿಟರ್ನ್ ಹೋಗ್ಬಿಟ್ಟಿತ್ತು. ಮತ್ತೆ ಮೇಲ್ ಮಾಡಿದ್ವಿ. ಮೇಲ್ ಮಾಡಿದ್ಮೇಲೆ ಬಂತು. ಫಸ್ಟಿಗೆ ಯಾಕೆ ಬಂದು ವಾಪಸ್ ಹೋಗಿತ್ತಂದರೆ, ನಾವು ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ದಿಲ್ಲ, ತಪ್ಪು ಅಡ್ರೆಸ್ ಹಾಕ್ಬಿಟ್ಟಿದ್ವಿ. ಮತ್ತದು ಪೋಸ್ಟಿಗೆ ಬಂದು ಅಲ್ಲೇ 3 ದಿವಸ ಆಗಿತ್ತು. ಅದು ರಿಟರ್ನ್ ಹೋಗೋ ಟೈಮ್ ಇನ್ನೊಂದು ದಿವಸ ಬಿಟ್ಟಿದ್ರೆ ರಿಟರ್ನ್ ಹೋಗಿಬಿಡೋದು. ಅವಾಗ ನಾನು ಹೋಗಿ ಪೋಸ್ಟ್ ಮ್ಯಾನಿಗೆ ಕೇಳಿದೆ, ನಾನು ಹಿಂಗೆ ಗೂಗಲಿಂದ ಕೊರಿಯರ್ ಬಂದತ್ತೇನ್ರಿ ಅಂತ ಕೇಳಿದೆ. ಇಟ್ಟಿಗೆ ಹ್ಞೂ ರೀ ಸ್ವಾಮಿ ಅಂತೇಳಿ ಬಂದತ್ತ ಅಂದಾಗ ಅವಾಗ ಇಸ್ಕೊಂಬಂದು ಗೂಗಲ್ ಪಿನ್ ಬರುತ್ತೆ ಗೂಗಲ್ ಆ್ಯಡ್ಸೆನ್ಸಿಂದು, ಅದನ್ನು ಗೂಗಲ್ ಆ್ಯಡ್ಸೆನ್ಸು ಆ್ಯಡ್ ಮಾಡಿದ್ವಿ. ಆಮೇಲೆ ನಮ್ಮದು ಅಕೌಂಟ್ ನಂಬರು, ಅಕೌಂಟ್ ಡೀಟೇಲ್ಸು ಪ್ರತಿಯೊಂದು ಎಲ್ಲ ಕೇಳ್ತು, ಅದನ್ನೆಲ್ಲ ಹಾಕಿದ್ವಿ. ಮತ್ತು ಬ್ಯಾಂಕ್ ಡೀಟೇಲ್ಸ್ ಕೇಳ್ತು. ಅದನ್ನ ಅಮೌಂಟ್ ಹಾಕೋಕ್ಕೆ ಬ್ಯಾಂಕಿಗೆ ಹೋಗಿ ಸ್ವಿಫ್ಟ್ ಕೋಡ್ ಅಂತೇಳಿ ಬರುತ್ತೆ, ನಾವು ಸ್ವಿಫ್ಟ್ ಕೋಡ್ ಇಸ್ಕೊಬಂದು ಸ್ವಿಫ್ಟ್ ಕೋಡ್ ಎಂಟ್ರಿ ಮಾಡಿದ್ವಿ. ಇದು ಕೆನರಾ ಬ್ಯಾಂಕ್ ನಮ್ಮದು. ಅದು ಇದು ಪಾಸ್ಬುಕ್ಕಲ್ಲಿ ಇರುತ್ತೆ ಸ್ವಿಫ್ಟ್ ಕೋಡು. ನಮ್ಮದು ಹಳೆ ಬುಕ್ಕು ಇರಲಿಲ್ಲ. ಮತ್ತು ಬ್ಯಾಂಕಿಗೆ 2 ದಿವಸ ಓಡಾಡಿದ್ವಿ. 3ನೇ ದಿವಸ ಅವರು ಒಬ್ರು ಹೇಳಿದರು, ಪಾಸ್ಬುಕ್ಕಲ್ಲೇ ಇರುತ್ತೆ ಕಣ್ರಿ ಅಂತಂದು. ಆಮೇಲೆ ನಮ್ಮದು ಓಲ್ಡ್ ಬುಕ್ ಅಂತೇಳಿ ಪಾಸ್ಬುಕ್ ತೋರಿಸಿದಾಗ ಅವರು ಬರ್ಕೊಟ್ರು. ಅದನ್ನು ತಂದು ಆ್ಯಡ್ ಮಾಡಿದ್ವಿ. ಆ್ಯಡ್ ಮಾಡಿದ್ಮೇಲೆ ಅವಾಗ ಅಕೌಂಟ್ ನಂಬರು, ಇದು ಟ್ಯಾಕ್ಸ್ ಫಾರಮು ಅದನ್ನೆಲ್ಲ ಫಿಲಪ್ ಮಾಡಿದ್ವಿ. ನಾನೇನು ಮಾಡಲಿಲ್ಲ, ಎಲ್ಲ ನನ್ನ ತಮ್ಮನೇ ಮಾಡಿದ್ದು, ನಾಗೇಶ್ ಅಂತೇಳಿ. ಒಂದು ವೀಡಿಯೋದಲ್ಲಿ ಕಾರಲ್ಲಿ ಹೋಗಿದ್ದಿತ್ತಲ್ಲ, ಆ ವೀಡಿಯೋದಲ್ಲಿದ್ದ ಇದನ್ನು ನೋಡ್ರಿ, ಅವನೇ. ಎಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ಫೈನಲ್ಲಿಗೆ ಆಗಸ್ಟು 26ನೇ ತಾರೀಕಿಗೆ ಬಂತು ನಮಗೆ ಅಮೌಂಟು. ನಾವು ಆ ಅಮೌಂಟ್ನಾಗೆ ಏನು ವೇಸ್ಟ್ ಮಾಡಿಲ್ಲ. 4,000 ರೂಪಾಯಿ ಕೊಟ್ಟು ಒಂದು ಈಸಿ ಕಂಪ್ನಿಗೆ ಒಂದು ಮೈಕ್ ತಗೊಂಡಿದ್ದೀನಿ. ಮೈಕ್ ಸರಿಯಿಲ್ಲ ಅಂತ ಹೇಳೋರು ನಮ್ಮ ವೀಕ್ಷಕರೆಲ್ಲ, ಅವ್ರಿಗೋಸ್ಕರ ಮೈಕ್ ತಗೊಂಡಿದ್ದೀನಿ. ಇದನ್ನು ಅನ್ಬಾಕ್ಸಿಂಗ್ ಮಾಡಿಲ್ಲ, ಏನಿಲ್ಲ, ಇನ್ನು ನಿನ್ನೆ ಬಂದಿರೋದು. ಇದನ್ನು ಒಂದು ವೀಡಿಯೋ ಮಾಡೋಣ ಅನ್ಬಾಕ್ಸಿಂಗಿಂದು. ನಮ್ಮ ಫ್ರೆಂಡ್ಗಳು ನನಗೊಂದು ಸ್ವಲ್ಪ ಕಿಂಡಲ್ ಮಾಡಿದರು,
ನಾನು ಯಾವ ಥರ ಮಾತಾಡ್ತೀನಿ ಆ ಥರ ಫೋನ್ ಮಾಡಿದಾಗ ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅಂತ ಮಾತಾಡೋರು. ಆದರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಹೇಳಿ, ನಮ್ಮ ಫ್ರೆಂಡ್ಸು ನಮಗೆ ಕಿಂಡಲ್ ಮಾಡಿದ್ರು ಅದಕ್ಕೆ ಬೇಜಾರಾಗಬಾರ್ದು, ಅವ್ರು ನನಗೆ ಎಂಕರೇಜ್ ಮಾಡ್ತಾರೆ, ನಾವು ಇನ್ನೂ ಮುನ್ನುಗ್ಗಬೇಕು ಅಂತೇಳಿ. ನನಗೆ ಇದು ಭಾಳ ಬೇಜಾರಾಗ್ಬಿಡ್ತು ವ್ಯೂಸ್ ಬರ್ದಿದ್ದಾಗ ಮತ್ತು ಇವರು ಕಿಂಡಲ್ ಮಾಡಿದಾಗ. ಆದರೂ ಬಿಡಲಿಲ್ಲ ನಾನು ವೀಡಿಯೋ ಮಾಡೋದು. ಅವ್ರ ಹೆಸರೆಲ್ಲ ಹೇಳೋದು ಬೇಡ, ಭಾಳ ಜನ ಕಿಂಡಲ್ ಮಾಡಿದರು. ಅವ್ರನ್ನ ಮರೆಯಲ್ಲ ನಾನು. ಅವರೆಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ತಾರೆ, ಯಾವಾಗ್ಲೂ ನಮ್ಮ ಫ್ರೆಂಡ್ಸೇ. ಅವರೇ ನನಗೆ ಕೆಟ್ಟದ್ದು ಮಾಡಿಲ್ಲ, ಒಂದು ಸ್ವಲ್ಪ ಕಿಂಡಲ್ ಮಾಡಿದ್ದಾರೆ ಅಷ್ಟೇ. ಅವಾಗ ಒಂದು ಸ್ವಲ್ಪ ಬೇಜಾರಾಯ್ತು. ಇವಾಗೆಲ್ಲ ಮಾಮೂಲಿ ಆಗಿಬಿಟ್ಟಿದೆ. ಯಾರು ಕೆಟ್ಟ ಕಮೆಂಟ್ ಹಾಕಿದ್ರು ಕಿಂಡಲ್ ಮಾಡಿದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮೊದಲು ಒಂದು ಸ್ವಲ್ಪ ಬೇಜಾರಾಗೋದು ಬ್ಯಾಡ್ ಕಮೆಂಟ್ ಹಾಕಿದಾಗ, ನಮ್ಮ ಹುಡುಗರು ಕಿಂಡಲ್ ಮಾಡಿದಾಗ. ಇವಾಗೆಲ್ಲ ನಾರ್ಮಲ್ ಆಗಿಬಿಟ್ಟಿದ್ದೀನಿ. ಮತ್ತು ನಮ್ಮ ಓನರು ಬೈಯನು, ವೀಡಿಯೋ ಮಾಡ್ತೀಯಲ್ಲೋ, ಬರೀ ವೀಡಿಯೋ ಮಾಡೋಕ್ಕೆ ಓಡಾಡ್ತೀಯಲ್ಲೋ, ವೀಡಿಯೋ ಮಾಡೋಕ್ಕೆ ಓಡಾಡ್ತೀಯಲ್ಲ ಅಂತೇಳಿ ಬೈಯನು. ಮೊನ್ನೆ ಕೇಳ್ದ ಏನಾದ್ರು ದುಡ್ಡು ಗಿಡ್ ಬಂತೇನೋ ಅಂತೇಳಿ. ಉನೋಣ ಒಂದು ಫಸ್ಟ್ ಪೇಮೆಂಟ್ ಬಂದ ತಂದಾಗ, ನೋಡಪ್ಪ ನೀನು ಸೈಡ್ ಬಿಸ್ನೆಸ್ ಮಾಡ್ತಾಯಿದ್ದೀಯಾ ನಮ್ಮ ಗಾಡೀಲಿ ಅಂತಂದ. ಅವಾಗಿದ್ದು ನಾನು ಐಫೋನ್ ತಗೊಂಡಾಗ ಭಾಳ ಬೈದಿದ್ದ. ಡ್ರೈವರು ಐಫೋನ್ ಎಲ್ಲ ಇಟ್ಕೊಬಿಡ್ತಾನೋ, ಕಳೆದೋದ್ರೆ ಹೋಗ್ತೈತೆ, ಸುಮ್ಮನೆ 65 ಸಾವಿರ ರೂಪಾಯಿ ಕೊಟ್ಟು ಯಾಕೆ ತಗೊಂಡಿದ್ದೆ ಅಂತೇಳಿ ನಮ್ಮ ಮನೆಯಲ್ಲಿ ನಮ್ಮ ಓನರು ಎಲ್ಲ ಬೈದಿದ್ರು. ನಮ್ಮ ತಮ್ಮ ಇರಲಿ ತಗ, ಏನಾಗಲ್ಲ, ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಅಂತೇಳಿ ತಗೊಂಡ್ವಿ. ನಮ್ಮ ಓನರ್ ಭಾಳ ಬೈದರು. ಯಾಕೆ ಬೈದ್ರು ಅಂದರೆ ಅವ್ರು ನಮ್ಮ ಒಳ್ಳೇದಕ್ಕೆ ಬೈದಿದ್ದು. ಐಫೋನೆಲ್ಲ ಗಾಡಿಯಲ್ಲಿ ಇಟ್ಕೊಂಡು ಹೋಗೋದು ಭಾಳ ತೊಂದರೆ. ಯಾಕಂದರೆ ನಾವು ಹೊರಗಡೆ ಹಿಂಗೆ ಈ ಥರ ಕಿವಿಯಲ್ಲಿ ಇಟ್ಕೊಂಡು ಮಾತಾಡ್ತಿರ್ತೀವಲ್ಲ, ಫೋನು ಅದು ಬರೀ ಕ್ಯಾಮ್ರಾ ನೋಡಿದೆ ಇಟ್ಗೆ ಕಂಡಿಡ್ದು ಐಫೋನ್ ಅಂತೇಳಿ ಬಸ್ಕೊಂಡು ಹೋಗ್ತಾರೆ. ಮತ್ತು ನಾವು ಸಿಂಗಲ್ ಓಡಾಡ್ತಿರ್ತೀವಿ. ಯಾವುದನ್ನ ನಾವು ಮೊದಲೇ ಮಹಾರಾಷ್ಟ್ರದಲ್ಲಿ ಕಳ್ಳರ ಕಾಟ, ಅಲ್ಲೆಲ್ಲ ಕಸ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಸುಮ್ಮನೆ 65 ಸಾವಿರ ರೂಪಾಯಿ ಅನ್ಯಾಯ ಅಂತೇಳಿ ನಮ್ಮ ಓನರ್ ಬೈದಿದ್ದು. ಅದಕ್ಕೇನು ಬೇಜಾರಾಗಲಿಲ್ಲ. ನಾನು ನಮ್ಮೊಳ್ಳೆದು ಕೇಳಿದ್ದು. ಫಸ್ಟಿಗೆ ನಾನು ಐಫೋನ್ ತಗೊಂಡಾಗ ಭಾಳ ಹೆದರ್ಕೊಂಡಿದ್ದೆ. ಹಿಂಗೆ ಹೊರಗಡೆ ಟೀ ಕುಡಿಯೋತಾಗೆ, ಡಾಬು ತಗ್ಲಾಗೆ ಎಲ್ಲ ಹೊರಗೆ ತೆಗಿತಿದ್ದೆ ಐಫೋನು. ಅದು ಬಚ್ಚಿಟ್ಕೊಂಡು ತೆಗಿತಿದ್ದೆ. ಆಮೇಲೆ ಬರ್ತಾ ಎಲ್ಲ ನಾರ್ಮಲ್ ಇದು ಹಂಗೆ ಅಭ್ಯಾಸ ಆಯ್ತು. ಒಂದು ಸ್ವಲ್ಪ ಹೆದರಿಕೆ ಹೋಯ್ತು. ಫೋನ್ ಹಳೇದು ಆಗ್ತಾ 60 ಸಾವಿರ ಬಂಡವಾಳ ಹಾಕಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ಭಾಳ ಹೆದರಿಕಿತ್ತು ಮೊದಲು. ಇವಾಗೇನಿಲ್ಲ, ಅಷ್ಟೊಂದೇನು ಟೆನ್ಷನ್ ಇಲ್ಲ. ಆದರೂ ಒಂದೊಂದು ಕಡೆ ಐಫೋನ್ ನೋಡಿದರೆ ಕಳ್ಳರು ಬರ್ತಾರೆ. ಒಂದ್ಸಲಿ ಬಂದಿದ್ರು ಲಾತೂರ್ ಹತ್ರ, ನಾಗ್ಪುರಿಂದ ಬರ್ಬೇಕಾದ್ರೆ. ಅವಾಗೇನು ಸಿಕ್ಕಿದ್ದಿಲ್ಲ. ಅವರು ಅಕಸ್ಮಾತ್ ಬಂದು ಅಡ್ಡ ಹಾಕಿದ್ರು. ನಮ್ಮದು ಐಫೋನ್ ಗೋವಿಂದ ಆಗಿಬಿಡೋದು ಅವತ್ತು. ದೇವ್ರ ದೊಡ್ಡ ಉಳಿಸಿದ ನಮ್ಮ ಐಫೋನ್ಗೆ. ನಮಗೆ ಅಮೌಂಟ್ ಬಂದಿದ್ರಾಗೆ ಒಂದು ಮೈಕ್ ತಗೊಂಡಿದ್ದೀನಿ. ಇನ್ನೂ ಉಳಿದಿದ್ದ ಅಮೌಂಟ್ನಾಗೆ ಅದ್ರಾಗ ನಾವು ಏನೋ ಒಂದು ಒಳ್ಳೇದು ಮಾಡ್ಬೇಕಂತಿದ್ವಿ. ನಾವು ಖರ್ಚು ಮಾಡಿಲ್ಲ, ಅದನ್ನ ಹಂಗೆ ಇಟ್ಕೊಂಡಿದ್ದೀವಿ. ಆದರೆ ನಮಗೆ ಅಲ್ಲಿ ಹೋಗಿ ಬರೋಕ್ಕೆ ಟೈಮ್ ಸಿಗ್ತಿಲ್ಲ. ನಮ್ಮ ತಮ್ಮನಿಗೆ ಎಕ್ಸಾಮ್ ಇದ್ದಾವೆ. ಅವನದು ಎಕ್ಸಾಮ್ ಮುಗಿದ್ಮೇಲೆ ಹೋಗಿ ಬರೋಣ ಅಂತ ಹೇಳಿದ್ದಾನೆ. ಎಕ್ಸಾಮ್ ಮುಗ್ದಿದ್ದಾವೆ. ಇವಾಗ ಗಣೇಶನ ಹಬ್ಬ ಐತೆ, ಒಂದು ಸ್ವಲ್ಪ ಬ್ಯುಸಿ ಇದ್ದಾನೆ. ಅವ್ನು ಫ್ರೀಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಇನ್ನು ಹೊರಟಿದ್ದೀವಿ. ಅದು ನಾವು ಒಳ್ಳೇದಕ್ಕೆ ಉಪಯೋಗಿಸ್ತೀವಿ. ಎಲ್ಲ ಯೂಟ್ಯೂಬರ್ಸು ಫಸ್ಟ್ ಪೇಮೆಂಟ್ ಬಂತು, ನಾವು ಅದು ತಗೊಂಡ್ವಿ, ಆ ಪೇಮೆಂಟಲ್ಲಿ ಇದು ತಗೊಂಡ್ವಿ, ನಾವು ಏನೇನೋ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಏನೋ ತಗೊಂಡಿಲ್ಲ. ನಾನು ಯೂಟ್ಯೂಬ್ಗೋಸ್ಕರನೇ ಇದು ಮೈಕ್ ತಗೊಂಡಿದ್ದು. ಇನ್ನೂ ಉಳ್ದಿದ್ದ ದುಡ್ಡಲ್ಲಿ ನಾವು ಒಂದು ಒಳ್ಳೆ ಕೆಲಸನೇ ಮಾಡ್ಬೇಕಂತ ಇದ್ದೀವಿ. ಅದನ್ನು ವೀಡಿಯೋ ಮಾಡಿ ಹಾಕ್ತೀವಿ. ಅದು ವೀಡಿಯೋ ಏನಕ್ಕೆ ಮಾಡ್ತೀವಿ ಅಂದರೆ, ನಮ್ಮಿಂದ ಬೇರೆಯವ್ರಿಗೆ ಸ್ಫೂರ್ತಿ ಆಗಬೇಕು. ನಾವು ಲೈಕು ಕಮೆಂಟಿಗೋಸ್ಕರ ವೀಡಿಯೋ ಮಾಡಲ್ಲ. ಅದನ್ನ ನಮ್ಮಿಂದ ಬೇರೆಯವ್ರಿಗೆ ಸ್ಫೂರ್ತಿ ಆಗಬೇಕು. ನಾವು ಈ ಥರ ಮಾಡ್ಬೇಕಲ್ಲ, ಆ ಥರ ಮಾಡ್ಬೇಕಂತೇಳಿ ಬೇರೆಯವರು ತಿಳ್ಕೊಬೇಕು. ಅವ್ರಿಗೆ ಆ ಥರ ಮನೋಭಾವನೆ ಬರಬೇಕು. ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಿರೋದು. ಅದು ವೆಯ್ಟ್ ಮಾಡ್ತೀರಿ. ನಾವು ಹೇಳೋದಲ್ಲ, ಅದು ಸರ್ಪ್ರೈಸು. ಅಲ್ಲೇ ಹೋಗಿ ನಾವು ಏನು ಮಾಡಿದ್ದೀವಿ, ಏನು ಮಾಡ್ತೀವಿ ಅಂತೇಳಿ ವೀಡಿಯೋ ಮಾಡ್ತೀವಿ. ಇಷ್ಟರಲ್ಲೇ ಮಾಡ್ತೀವಿ. ಇವಾಗ ನಾವು ನಾಗ್ಪುರ್ಗೆ ಹೋಗಿ ಬಂದಿರೋ ವೀಡಿಯೋಗಳಿದ್ದಾವೆ, ಅವನ್ನ ಹಾಕ್ತೀನಿ. ಅದ್ರ ಮಧ್ಯದಲ್ಲಿ ಪೇಮೆಂಟಿನ ವೀಡಿಯೋ ಹಾಕ್ತಿರೋದು ನಾನು. ಪೇಮೆಂಟ್ ಬಂದು ಅಲ್ಲೇ ಹೆಚ್ಚು ಕಮ್ಮಿ ಒಂದು ಇವತ್ತು ಎಷ್ಟು ಗುರು 8ನೇ ತಾರೀಕು ಸೆಪ್ಟೆಂಬರ್ 8. ನಮಗೆ ಆಗಸ್ಟು 26ನೇ ತಾರೀಕಿಗೆ ಅಮೌಂಟ್ ಬಂದಿತ್ತು. ಒಂದು 20 ದಿವಸದ ಮೇಲೆ ಆಗೈತೆ. ಆ ದುಡ್ಡು ಬಂದೇಟಿಗೆ ಫಸ್ಟು ನಾನು ಮೈಕೆ ಬುಕ್ ಮಾಡಿದ್ದು. ಇದನ್ನು ನಾನು ಲೋಡ್ ಮಾಡ್ಕೊಂಡೋಗಿ ತಿರುಗಿ ದಿವಸ ಬಂದುಬಿಡ್ತು ಅದು ಮೈಕು. ಒಂದು ದಿವಸ ಮುಂಚೆ ಬಂದಿದ್ದರೆ ತಗೊಂಡೋಗಿ ವೀಡಿಯೋ ಮಾಡ್ಕೊಂಬರ್ತಿದ್ದೆ. ಎಲ್ಲ ಸೌಂಡ್ ಕ್ವಾಲಿಟಿ ಸರಿಯಿಲ್ಲ ಅಂತೇಳಿ ಭಾಳ ಜನ ಹೇಳಿದರು. ಅವ್ರಿಗೋಸ್ಕರನೇ ತಗೊಂಡಿರೋದು ಈ ಮೈಕ್ನ. ಇದ್ರ ಬಗ್ಗೆ ಫುಲ್ಲು ಒಂದು ಸ್ವಲ್ಪ ತಿಳ್ಕೊಂಡು ರಿವ್ಯೂ ಮಾಡ್ತೀನಿ ನಾಳೆ. ಇವತ್ತು ಫ್ರೀ ಆಗಿದ್ದೀನಿ. ಫೈನಲ್ಲಿ ಹೇಳ್ತೀನಿ. ನೀವೆಲ್ಲ ಕಾಯ್ತಾಯಿದ್ದೀರಾ ಎಷ್ಟು ಪೇಮೆಂಟ್ ಬಂತು ಅಂತೇಳಿ. ಅದನ್ನು ನಮ್ಮ ತಮ್ಮ ಹೇಳ್ಬಾರ್ದು ಅಂತ ಹೇಳಿದ್ದ.
ಗೈಡ್ಲೈನ್ಸು ಅದು ಯೂಟ್ಯೂಬಿನ ಗೈಡ್ಲೈನ್ಸ್ ಕ್ರಾಸ್ ಮಾಡ್ದಂಗೆ ಆಗ್ತತೆ. ಹಂಗಾದ್ರೂ ಹೇಳ್ತೀನಿ, ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲ ಹೇಳಿದರು, ಡಾಕ್ಟರ್ ಬ್ರೋ ಅವರು ಮತ್ತು ಇನ್ಯಾರು ಗುರು ಮಸ್ತ್ ಜನ ಹೇಳಿದ್ದಾರೆ ಇಷ್ಟೇ ಬಂದೈತೆ ಇಷ್ಟೇ ಆಗೈತೆ ಅಂತೇಳಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಫೈನಲಿ ನಮಗೆ $117 ಕಂಪ್ಲೀಟ್ ಆಗಿದ್ದು. $117 ಟ್ಯಾಕ್ಸ್ ಕಟ್ ಆಗಿತ್ತು. ಅದು ಟ್ಯಾಕ್ಸ್ ಎಷ್ಟು ಕಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಇಂಡಿಯನ್ ರುಪೀಸಿಗೆ ಕನೆಕ್ಟ್ ಮಾಡ್ಕೊಂಡು ನೋಡಿ, ಕನೆಕ್ಟ್ ಅಲ್ಲ ಅದು ಹೇಳಕ್ಕೆ ಬರ್ತಿಲ್ಲ ನನಗೆ, ಕನ್ವರ್ಟ್ ಮಾಡ್ಕೊಂಡು ನೋಡಿ $117 ಎಷ್ಟು ಅಮೌಂಟ್ ಆಗಿದೆ ಏನು ಅಂತೇಳಿ ನೀವು ಕಮೆಂಟ್ ಮಾಡಿ. $117 ಬಂದಿತ್ತು ಫೈನಲಿ. ಅದರಲ್ಲಿ $4,000 ಮೈಕ್ ತಗೊಂಡಿದ್ದೀವಿ. ಇನ್ನೂ ಉಳಿದಿದ್ದ ಅಮೌಂಟ್ ಹಂಗೆ ಇದೆ. ಅದನ್ನು ಏನೋ ಒಂದು ಮಾಡ್ಬೇಕಂತ ಇದೀವಿ ನಾವು, ಒಳ್ಳೆ ಕೆಲಸ ಮಾಡ್ಬೇಕಂತಾನೆ ಇರೋದು. ಅದನ್ನು ಫಸ್ಟ್ ಪೇಮೆಂಟು ನಮ್ಮ ಸ್ವಂತಕ್ಕೆ ನಾವು ಯೂಸ್ ಮಾಡ್ಕೊಂಬಾರ್ದು. ನಮ್ಮಪ್ಪ ಬೈದ, ಅದನ್ನು ಫಸ್ಟ್ ಪೇಮೆಂಟ್ ಬಂದಿರೋದನ್ನ ಸ್ವಂತಕ್ಕೆ ಯೂಸ್ ಮಾಡ್ಕೊಂಬೇಡ, ಏನು ತಿನ್ನಕ್ಕೆ ಹೋಗ್ಬೇಡ ದುಡ್ಡಲ್ಲಿ. ನೀನು ಅದನ್ನ ಏನಾದರೂ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕ್ಯ ಅಂತಂದು ನಮ್ಮ ಅಪ್ಪಾಜಿ ಹೇಳ್ತು. ಅವಾಗಿದ್ದು ನಾನು ಹೇಳ್ದಪ್ಪ, ನಾನು ಅದನ್ನೇನು ಕೆಟ್ಟ ಕೆಲಸಕ್ಕೆ ಯೂಸ್ ಮಾಡಿಲ್ಲ, ಒಂದು ಮೈಕ್ ಬುಕ್ ಮಾಡಿದ್ದೀನಿ $4,000. ಇನ್ನು ಉಳಿದಿದ್ದ ಅಮೌಂಟು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊತೀನಿ ಅಂತ ಹೇಳಿದ್ದೀನಿ. ಅದು ವಿಡಿಯೋ ಬರುತ್ತೆ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಾವು ಉಳಿದಿದ್ದ ಅಮೌಂಟಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್. ವಿಡಿಯೋ ಇಷ್ಟಕ್ಕೆ ಮುಕ್ತಾಯ.